ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋದ ತರಗತಿಯಲ್ಲಿ ನಾವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠವನ್ನ ಆರಂಭಿಸಿದ್ವಿ ಅಲ್ವಾ? ಪಾಠದಲ್ಲಿ ಸುಮಾರಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದ್ವಿ. ಹೇಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ತುಂಬಾ ಬಹುಮುಖ್ಯವಾದಂತಹ ಭಾಗ. ಈ ಒಂದು ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆ ಬೆಳಿಲಿಕ್ಕೆ ಸಿಗೋದಿಲ್ಲ. ಆ ಸಂತಾನೋತ್ಪತ್ತಿಯ ವಿಧಾನಗಳು ಸಸ್ಯಗಳಲ್ಲಿ ಯಾವ ರೀತಿ ಇರುತ್ತೆ, ಮತ್ತೆ ಕಾಯಿಕ ಭಾಗಗಳು ಅಂದ್ರೆ ವೆಜಿಟೇಟಿವ್ ಪಾರ್ಟ್ಸ್ ಎಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ಹಾಗೇನೆ ಹೂಗಳಲ್ಲಿ ಸಂತಾನೋತ್ಪತ್ತಿಯ ಭಾಗಗಳ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೇನೆ ಸಂತಾನೋತ್ಪತ್ತಿಯನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಹಾಗೂ ಲೈಂಗಿಕ ಸಂತಾನೋತ್ಪತ್ತಿಯಾಗಿ ಎರಡು ವಿಭಾಗವಾಗಿ ನಾವು ವಿಂಗಡಿಸಬಹುದಾಗುತ್ತೆ. ಅದರಲ್ಲಿ ನೀವು ಅಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಸೆಕ್ಷುಯಲ್ ರೀಪ್ರೊಡಕ್ಷನ್ ನಲ್ಲಿ ನೀವು ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರೊಪೋಗೇಷನ್ ಅಂತ ನಾವು ಕರಿತೀವಿ ಅದನ್ನ ಆಂಗ್ಲದಲ್ಲಿ. ಕಾಯಜ ಸಂತಾನೋತ್ಪತ್ತಿಯ ಬಗ್ಗೆ ತಿಳ್ಕೊಂಡಿದ್ವಿ. ಇದ್ರ ಬಗ್ಗೆ ಮತ್ತಷ್ಟು ಸ್ಥೂಲವಾಗಿ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನವನ್ನ ಪಡೋಣ. ಇದೀಗ ಕೇಳಿ ಕಾಯಜ ಸಂತಾನೋತ್ಪತ್ತಿ. ಕಾಯಜ ಸಂತಾನೋತ್ಪತ್ತಿನ ವೆಜಿಟೇಟಿವ್ ಪ್ರೊಪೋಗೇಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ವೆಜಿಟೇಟಿವ್ ಪ್ರೊಪಗೇಷನ್ ಬರೀಲಾ? ವೆಜಿಟೇಟಿವ್ ಪ್ರೊಪಾಗೇಷನ್ ಅಂತ ಕರಿತೀವಿ. ಈಗ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಒಂದು ಚಟುವಟಿಕೆಯನ್ನ ನಾವು ಮಾಡ್ಬೇಕಾಗತ್ತೆ. ಈ ಚಟುವಟಿಕೆ 8.1 ಪೇಜ್ ನಂಬರ್ 17ರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಾಣಬಹುದು. ಇದಕ್ಕೆ ನೀವು ಗುಲಾಬಿ ರೋಸ್ ಅಥವಾ ಸಂಪಿಗೆ ಗಿಡದ ಕೊಂಬೆಯೊಂದನ್ನು ಗಿಣ್ಣು ಸಹಿತ ಕತ್ತರಿಸಬೇಕಾಗತ್ತೆ. ಗಿಣ್ಣು ಅಂತ ಹೇಳಿದ್ರೆ ಏನು? ಸಾಮಾನ್ಯವಾಗಿ ನಾವು ಗಿಣ್ಣು ಅನ್ನೋದು ಆಗ್ತಾನೆ ಮರಿ ಹಾಕಿರುವಂತಹ ಕರು ಹಾಕಿರುವಂತಹ ಹಸು ಕೊಡುವಂತಹ ಮೊದಲ ಹಾಲನ್ನ ಗಿಣ್ಣು ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ಆ ಗಿಣ್ಣುವಿನ ಬಗ್ಗೆ ಮಾತಾಡ್ತಾ ಇಲ್ಲ. ಸಸ್ಯಗಳಲ್ಲಿ ಕಂಡು ಬರುವಂತಹ ಗಿಣ್ಣು, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ನಾಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ ಹೇಗಿರುತ್ತೆ ಮೇಡಮ್, ನಾನ್ ನಿಮ್ಗೆ ಇಮೇಜಸ್ ಅನ್ನ ತೋರಿಸ್ತೀನಿ. ಈಗ ಎಲ್ಲರಿಗೂ ಕಾಣಿಸ್ತಾ ಇದ್ಯಾ ಸ್ಕ್ರೀನು? ಇದು ಗುಲಾಬಿ ಹೂವಿನ ಗಿಡದ ನಾಡ್ ನೋಡಿ, ಇಲ್ಲಿ ಕತ್ತರಿಸುವಂತಹ ಜಾಗ ಈ ದಂಟು ತರ ಇದೆಯಲ್ಲ, ಈ ಭಾಗವನ್ನ ಗಿಣ್ಣು ಅಥವಾ ನಾಡ್ ಅಂತ ಕರಿತೀವಿ. ಇಲ್ಲಿ ಹೊಸ ಸಸ್ಯಗಳು ಎಲೆಗಳು ಹುಟ್ಟುವಂತಹ ಸ್ಥಳ. ಆದ್ರಿಂದ ನೋಡಿ, ಹೂವನ್ನೆಲ್ಲ ಕತ್ತರಿಸ್ಬೇಕಾದ್ರೆ ಹುಷಾರಾಗಿ ಕತ್ತರಿಸ್ಬೇಕು, ಗಿಣ್ಣನ್ನ ಕತ್ತರಿಸ್ಬೇಡಿ. ಗಿಣ್ಣನ್ನ ಕತ್ತರಿಸಿದ್ರೆ ಮತ್ತೆ ಅಲ್ಲಿ ಹೂ ಅರಳಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡಿದೆ, ನಿಸರ್ಗನೇ ಒಂದು ಗೆರೆಯನ್ನ ಹಾಕ್ಬಿಟ್ಟಿದೆ, ಈ ಗೆರೆಯನ್ನ ದಾಟಬಾರ್ದು ಅಂತ. ಈ ಭಾಗ ಗೆರೆ, ಅರ್ಥ ಆಯ್ತಾ? ಕೆಲವೊಂದಿಷ್ಟು ಜನ ಮನೇಲಿ ಹೂ ಬೆಳೆಯುವಂತಹ ಆಸಕ್ತಿ ಇದ್ದಾಗ ಅಥವಾ ಹೂದೋಟ ಕೈದೋಟವನ್ನ ಮನೇಲೆ ಚಿಕ್ಕದಾಗಿ ಗಾರ್ಡನ್, ಟೆರೆಸ್ ಗಾರ್ಡನ್ ಇಂಥದ್ನೆಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಿರುತ್ತೆ, ಈ ದಾಸವಾಳದ ಹೂವು ಅರಳುವಂತಹ ಗಿಣ್ಣಿನ ಭಾಗ ಆಗಿರಬಹುದು, ಗುಲಾಬಿ ಹೂವಿನ ಭಾಗ ಆಗಿರಬಹುದು, ಅದಕ್ಕೆ ಮಣ್ಣನ್ನ ಹಾಕಿ ಮುಚ್ಚಿರ್ತಾರೆ ಅಥವಾ ಸಗಣಿಯನ್ನ ಹಾಕಿ ಮುಚ್ಚಿರ್ತಾರೆ, ಚೆನ್ನಾಗಿ ಗಿಡ ಬೆಳೆಯುತ್ತೆ, ಹೂ ಅರಳುತ್ತೆ ಅನ್ನುವಂತಹ ಕಾರಣಕ್ಕೆ. ಸೊ ಈ ಭಾಗವನ್ನ ನೋಡ್ ಅಥವಾ ಗಿಣ್ಣು ಅಂತ ಕರಿತೀವಿ. ನೋಡಿ, ಎರಡು ಪಾರ್ಟಿಷನ್ ಇದೆ, ನೀವು ಕಾಣಬಹುದು. ಏನಾಗುತ್ತೆ, ಈ ಕಾಂಡ ಅಥವಾ ಕೊಂಬೆಯಲ್ಲಿ ಎಲೆ ಮೂಡುವಂತಹ ಭಾಗವನ್ನ ಗಿಣ್ಣು ಅಂತ ನಾವು ಕರಿತೀವಿ. ಅದಕ್ಕೆ ಪ್ರತಿದಿನ ನೀರು ಹಾಕಿ ಬೆಳವಣಿಗೆಯನ್ನ ನೀವು ಗಮನಿಸ್ಬೇಕಾಗತ್ತೆ. ಬೇರು ಮತ್ತು ಹೊಸ ಎಲೆಗಳು ಬರುವುದಕ್ಕೆ ಎಷ್ಟು ದಿನಗಳು ಬೇಕಾಗಬಹುದು ಅನ್ನೋದನ್ನ ಗಮನಿಸಿ ನೀವು ಅದನ್ನ ದಾಖಲಿಸ್ಬೇಕಾಗತ್ತೆ. ಯು ಹ್ಯಾವ್ ಟು ನೋಟ್ ಇಟ್ ಡೌನ್. ಮನಿ ಪ್ಲಾಂಟ್ ಗಿಡವನ್ನ ನೀರಿನ ಜಾಡಿಯಲ್ಲಿ ಬೆಳೆಸ್ತಾರೆ, ಗೊತ್ತಾ? ಮನಿ ಪ್ಲಾಂಟ್ ಗಿಡ
ನೀರಿನ ಜಾಡಿಯಲ್ಲಿ ಬೆಳೆಸ್ತಾರೆ. ಇದೇ ಚಟುವಟಿಕೆನ ಮತ್ತೆ ಅಲ್ಲಿ ಪುನರ್ವರ್ತಿಸಿ ನೋಡಬಹುದು. ಯಾವ್ದಾದ್ರು ಚಿಕ್ಕ ಬಾಟಲ್ ಸಿಕ್ತು ಅಂತ ಹೇಳಿದ್ರೆ ಆ ಬಾಟಲ್ಗಳಲ್ಲೂ ಕೂಡ ಮನಿ ಪ್ಲಾಂಟ್ ಗಿಡವನ್ನ ಬೆಳೆಸುವಂತಹ ಒಂದಿಷ್ಟು ಜನರುಗಳು ಇರ್ತಾರೆ. ಸೊ ಅದ್ರಲ್ಲೂ ಕೂಡ ನೀವು ನೋಡಬಹುದು ಅದರ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂತ. ಈಗ ಮೊಗ್ಗುಗಳು ಹೂವಾಗಿ ಅರಳುವುದನ್ನ ನೀವು ನೋಡಿರಬಹುದು. ಹೂವಿನ ಮೊಗ್ಗುಗಳಲ್ಲದೆ ಎಲೆ ಕಂಕುಳಲ್ಲಿ ಅಂದ್ರೆ ಗಿಣ್ಣಿಗೆ ಎಲೆಯು ಜೋಡಿಸಲ್ಪಟ್ಟಂತಹ ಭಾಗ ಅದನ್ನ ಕಂಕುಳು ಅಂತ ಕರೀತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಗುಲಾಬಿ ಗಿಡದ ಕೊಂಬೆಯ ತುಂಡಿನಲ್ಲಿ ಎಳೆಯ ಕಂಕುಳಲ್ಲಿ ಮೊಗ್ಗು ಇರೋದನ್ನ ನೀವು ಕಾಣಬಹುದು. ಇವುಗಳಿಗೆ ಕಾಯಿಕ ಮೊಗ್ಗುಗಳು ಅಥವಾ ವೆಜಿಟೇಟಿವ್ ಬರ್ಡ್ಸ್ ಅಂತ ಕರೀತಾರೆ. ಕಾಯಜ ಸಂತಾನೋತ್ಪತ್ತಿಯಲ್ಲಿ ಕಾಯಿಕ ಮೊಗ್ಗುಗಳು. ಕಾಯಿಕ ಮೊಗ್ಗುಗಳು ಅಂದ್ರೆ ವೆಜಿಟೇಟಿವ್ ಬರ್ಡ್ಸ್ ಅಂತ. ಇದು ಒಂದು ಗಿಡ ಕಾಂಡ ಹಾಗೂ ಕಾಂಡದ ಸುತ್ತ ಮಡಚಿರುವ ಸ್ಥಿತಿಯಲ್ಲಿ ಕಂಡುಬರುವ ಒಂದರ ಮೇಲೊಂದು ಮುಚ್ಚಿರುವ ಎಲೆಯ ಎಲೆಗಳನ್ನು ಕಾಯಿಕ ಮೊಗ್ಗು ಒಳಗೊಂಡಿರುತ್ತೆ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನಾನು ನಿಮ್ಗೆ ಶೇರ್ ಮಾಡಿ ತೋರ್ಸೋದಾದ್ರೆ ಇಲ್ಲಿ ಕಾಣಬಹುದು ನೀವು ಗುಲಾಬಿ ಗಿಡದ ಕೊಂಬೆಯ ತುಂಡಲ್ಲಿ ಕಾಯಿಕ ಮೊಗ್ಗುಗಳನ್ನ. ನೋಡಿ, ನಾಗ್ಲೇ ಏನ್ ಹೇಳಿದೆ, ಈ ಭಾಗ ಈ ದಂಟಿರುವಂತಹ ಭಾಗವನ್ನ ಗಿಣ್ಣು ಅಂತ ನಾನು ಕರೆದಿದ್ದೆ, ನಾಡ್ ಅಂತ ಕರಿತೀವಿ. ಈ ಗಿಣ್ಣಲ್ಲಿ ಏನಾಗಿರುತ್ತೆ, ಈ ಭಾಗವನ್ನ ಕಾಯಿಕ ಭಾಗಗಳು, ಇಲ್ಲಿ ಎಲೆ ಏನ್ ಚಿಗುರುತ್ತಲ್ಲ ಈ ಭಾಗವನ್ನ ಕಾಯಿಕ ಭಾಗಗಳು ಅಂತ ನಾವು ಕರಿತೀವಿ. ಅಲ್ಲಿ ಮೊಗ್ಗು ಅರಳುತ್ತೆ. ಕ್ಲಿಯರ್? ಒಂದ್ಸಲ ಇಮೇಜ್ ಅನ್ನ ನೋಡ್ಕೊಳ್ಳಿ. ಸೊ ನೋಡ್ಕೊಂಡ್ರ, ನೆಕ್ಸ್ಟ್ ಟೈಮ್ ನೀವೇನ್ ಮಾಡಿ ನಿಮ್ಮ ಮನೆಯ ಹೂದೋಟದಲ್ಲಿ ಅಥವಾ ನಿಮ್ಮ ಶಾಲೆಯ ಆವರಣದಲ್ಲಿ ಇರುವಂತಹ ಹೂದೋಟದಲ್ಲಿ ಈ ಕಾಯಿಕ ಭಾಗಗಳು, ನೀವು 6ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಹೈಬಿಸ್ಕಸ್ ಫ್ಲವರ್ ಅಂದ್ರೆ ದಾಸವಾಳದ ಹೂವಿನ ವಿವಿಧ ಭಾಗಗಳನ್ನ ಗುರುತಿಸಿದ್ರಿ, ನೆನ್ಪಿದ್ಯಾ? ಅದೇ ರೀತಿ ಗುಲಾಬಿ, ಸಂಪಿಗೆ, ದಾಸವಾಳದ ಹೂವಿನ ಗಿಡ ಆಗಿರಬಹುದು, ಯಾವುದೇ ಹೂ ಬಿಡುವಂತಹ ಗಿಡದ ಈ ಕಾಯಿಕ ಭಾಗವನ್ನ ನೀವು ಗಮನಿಸಿ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಈ ಕಾಂಡಗಳಾಗಿ ಬೆಳೆಯುವಂತಹ ಈ ಭಾಗವನ್ನ ಕಾಯಿಕ ಭಾಗ ಅಥವಾ ಕಾಯಿಕ ಮೊಗ್ಗುಗಳು ಅಂತ ನಾವು ಕರಿತೀವಿ, ವೆಜಿಟೇಟಿವ್ ಬಡ್ಸ್ ಅಂತ ಕರಿತೀವಿ. ಒಂದು ಗಿಡ ಕಾಂಡ ಹಾಗೂ ಕಾಂಡದ ಸುತ್ತ ಮಡಚಿರುವ ಸ್ಥಿತಿಯಲ್ಲಿ ಕಂಡುಬರುವ ಒಂದರ ಮೇಲೊಂದು ಮುಚ್ಚಿರುವ ಎಲೆಯ ಎಳೆಗಳನ್ನ ಕಾಯಿಕ ಮೊಗ್ಗು ಒಳಗೊಂಡಿದೆ. ಕಾಯಿಕ ಮೊಗ್ಗುಗಳಿಂದ ಹೊಸ ಗಿಡಗಳು ಹುಟ್ಟಬಹುದು. ಸೊ ದೀಸ್ ಆರ್ ದ ಪ್ಲೇಸ್ ವೇರ್ ನ್ಯೂ ಪ್ಲಾಂಟ್ಸ್ ಕ್ಯಾನ್ ಗ್ರೋ. ಸೊ ಇದಕ್ಕೆ ಮತ್ತೊಂದು ಸೂಕ್ತವಾದಂತಹ ಚಿತ್ರ ನಾನ್ ನಿಮ್ಗೋಸ್ಕರ ಆರಿಸ್ಕೊಂಡ್ ಬಂದದ್ದು ಅಂತ ಹೇಳಿದ್ರೆ, ಈ ರೀತಿಯಾಗಿ ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣಿಸ್ತಾ ಇದ್ಯಾ? ಒಂದು ಗಿಡವನ್ನ ಕತ್ತರಿಸ್ಬೇಕಾದ್ರೆ ಸಂಪೂರ್ಣವಾಗಿ ತುದಿವರೆಗೂ ಕತ್ತರಿಸಲ್ಲ, ಒಂದ್ ಸ್ವಲ್ಪ ಭಾಗವನ್ನ ಬಿಟ್ಟಿರ್ತಾರೆ. ಈ ಭಾಗಕ್ಕೆ ನಾ ಆಗ್ಲೇ ಹೇಳ್ದಂಗೆ ಮಣ್ಣಿನ ಉಂಡೆನೋ ಅಥವಾ ಸಗಣಿಯ ಉಂಡೆಯನ್ನು ಹಾಕ್ತಾರೆ, ತಿಳಿತೆ? ಸೊ ಆ ರೀತಿಯಾಗಿ ಆ ಒಂದು ಗಿಡದ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಸಾಮಾನ್ಯವಾಗಿ ಯಾವ್ದಾದ್ರು ಮನೆಗ್ ಹೋದಾಗ ನಮ್ಗೆ ಇಷ್ಟವಾದ ಗಿಡ ಯಾವ್ದಾದ್ರು ಇದ್ರೆ ಆ ಗಿಡನ ಒಂದ್ ಸ್ವಲ್ಪ ನಮಗ್ ಕೊಡ್ತೀರಾ, ನಾವು ಕೂಡ ಬೆಳೆಸ್ತೀವಿ ಅಂತ ಹೇಳದ್ನ ಕೇಳಿರ್ಬಹುದು, ಕೇಳಿದೀರಾ? ಸೊ ಏನ್ ಮಾಡ್ತಾರೆ, ಇಡೀ ಗಿಡನ ಬುಡ ಸಮೇತ ಕೊಡಲ್ಲ, ಒಂದು ಕಡ್ಡಿಯನ್ನ ಕತ್ತರಿಸಿ ಕೊಡ್ತಾರೆ. ಗುಲಾಬಿ ಹೂವು ಅಥವಾ ದಾಸವಾಳದ ಹೂವು, ಆ ಕಡ್ಡಿಯನ್ನ ನೆಟ್ಟು ನೀವು ಬೆಳೆಸ್ಕೊಬೇಕಾಗತ್ತೆ. ಈ ರೀತಿಯಾಗಿ ಗಿಡದ ಪೋಷಣೆ, ಗಿಡದಲ್ಲಿ ಸಂತಾನೋತ್ಪತ್ತಿಯನ್ನ ನಾವು ಕಾಣಬಹುದು. ಪ್ಲೀಸ್ ಲುಕ್ ಅಟ್ ದಿಸ್ ಇಮೇಜ್. ನೋಡಿ, ನೋಡ್ಕೊಳ್ಳಿ. 10 ಸೆಕೆಂಡ್ ಟೈಮ್ ಅನ್ನ ಕೊಡ್ತೀನಿ, ಈ ಇಮೇಜ್ ಅನ್ನ ನೋಡ್ಕೊಳ್ಳಿ.
ಯಾವ ರೀತಿ ಗಿಡದ ಬೆಳವಣಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ. ಆಯ್ತಾ ಮಕ್ಳೇ, ನೋಡುದ್ರಾ? ಗ್ರೇಟ್. ಈಗ ಮತ್ತೊಂದು ಚಟುವಟಿಕೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಾಗ ಚಟುವಟಿಕೆ 8.2 ಇದೆ, ಪೇಜ್ ನಂಬರ್ 17ರಲ್ಲೇ. ಒಂದು ತಾಜಾ ಆಲೂಗಡ್ಡೆಯನ್ನ ತೆಗೆದುಕೊಳ್ಳಿ. ಆಲೂಗಡ್ಡೆ, ಪೊಟ್ಯಾಟೊ, ವರ್ಧಕ ಮಸೂರದ ಸಹಾಯದಿಂದ ಅದರ ಮೇಲಿರುವ ಗಾಯಗಳನ್ನ ಗಮನಿಸಿ. ವರ್ಧಕ ಮಸೂರ ಮಾತ್ರ ಅಲ್ಲ, ಬರಿಯ ಕಣ್ಣುಗಳಲ್ಲೂ ಕಾಣುತ್ತೆ. ನಿಮಗೆ ಅದರಲ್ಲಿ ಕಾಯಿಕ ಮೊಗ್ಗುಗಳು ಕಂಡು ಬರುವುದು. ಈ ಗಾಯಗಳಿಗೆ ಕಣ್ಣುಗಳು ಅಂತ ಕರೀತಾರೆ. ಪ್ರತಿಯೊಂದು ಭಾಗದಲ್ಲಿಯೂ ಒಂದೊಂದು ಕಣ್ಣಿರುವಂತೆ ಆಲೂಗಡ್ಡೆಯನ್ನ ಕತ್ತರಿಸಿ ಅವುಗಳನ್ನ ಮಣ್ಣಿನಲ್ಲಿ ನೆಡಿ. ಅವುಗಳಿಗೆ ಪ್ರತಿದಿನವೂ ನೀರು ಹಾಕಿ ಕೆಲವು ದಿನಗಳವರೆಗೆ ಅವುಗಳ ಬೆಳವಣಿಗೆಯನ್ನ ಗಮನಿಸಿ. ಏನನ್ನ ಗಮನಿಸ್ತೀರಾ? ಇದೇ ರೀತಿ ಶುಂಠಿ ಅಥವಾ ಅರಿಶಿಣವನ್ನ ಕೂಡ ನೀವು ಬೆಳೆಸಬಹುದು ಅಂತ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಚಟುವಟಿಕೆಯಲ್ಲಿ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ತರುವಂತಹ ಎಲ್ಲಾ ರೀತಿಯಾದಂತಹ ತರಕಾರಿಗಳನ್ನ, ಹಣ್ಣುಗಳನ್ನ ಫ್ರಿಡ್ಜ್ ನಲ್ಲಿ, ರೆಫ್ರಿಜರೇಟರ್ ನಲ್ಲಿ, ತಂಗಳು ಪೆಟ್ಟಿಗೆಯಲ್ಲಿ ಇಡುವಂಥದ್ದು ವಾಡಿಕೆ, ಹೌದಾ? ಕೆಲವೊಂದು ತರಕಾರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಫ್ರಿಡ್ಜ್ ನಲ್ಲಿ ಇಡಲ್ಲ. ಯಾವ್ದು? ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಆಲೂಗಡ್ಡೆ. ಯಾಕಿರ್ಬಹುದು? ಗೊತ್ತಿದ್ಯಾ ನಿಮ್ಗೆ? ವೈ ಡೋಂಟ್ ವಿ ಕೀಪ್ ಆನಿಯನ್ಸ್, ಗಾರ್ಲಿಕ್ ಅಂಡ್ ಪೊಟ್ಯಾಟೋಸ್ ಇನ್ ರೆಫ್ರಿಜರೇಟರ್? ಯಾಕೆ ನಾವು ಅದನ್ನ ಫ್ರಿಡ್ಜ್ ನಲ್ಲಿ ಇಡಲ್ಲ? ಯಾರಿಗಾದ್ರೂ ಗೊತ್ತಿದ್ಯಾ? ಡಿಸ್ಕಸ್ ಮಾಡಿ ನಿಮ್ಮ ಹತ್ರನೇ. ಅಥವಾ ಆಲೂಗಡ್ಡೆ ಮತ್ತೆ ಈರುಳ್ಳಿನ ಒಟ್ಟಿಗೆ ಸಹ ಇಡೋದಿಲ್ಲ. ಯಾಕೆ? ಈ ಆಲೂಗಡ್ಡೆ ಆಗಿರಬಹುದು, ಈರುಳ್ಳಿ ಆಗಿರಬಹುದು, ಬೆಳ್ಳುಳ್ಳಿ ಆಗಿರಬಹುದು, ಅದರಲ್ಲಿ ಸ್ಟಾರ್ಚ್ ಅನ್ನುವಂತಹ ಅಂಶ ಇರುತ್ತೆ. ಇದನ್ನ ನೀವು ಫ್ರಿಡ್ಜ್ ನಲ್ಲಿ ಇಟ್ಟಾಗ ತುಂಬಾ ಹ್ಯೂಮಿಡ್, ಮಾಯಿಶ್ಚರ್ಡ್ ಆಗಿರುವಂತಹ ವಾತಾವರಣದಲ್ಲಿ ಅದಿದ್ದಾಗ, ಹ್ಯೂಮಿಡ್ ಅಂತ ಹೇಳಿದ್ರೆ 6ನೇ ಕ್ಲಾಸ್ ನಲ್ಲಿ ಕಲ್ತಿದ್ದೀರಾ, ಹ್ಯೂಮಿಡಿಟಿ ಬಗ್ಗೆ ಎಲ್ಲ ಕಲ್ತಿದ್ದೀರಾ ನೀವು, ಅಲ್ವಾ? ತೇವಾಂಶ ಭರಿತವಾದಂತಹ ವಾತಾವರಣದಲ್ಲಿ ಇದ್ದಾಗ, ತುಂಬಾ ಆರ್ದ್ರವಾದಂತಹ ಒದ್ದೆಯಾದಂತಹ ವಾತಾವರಣದಲ್ಲಿ ಇದ್ದಾಗ ಅದು ಬೇಗ ಹಾಳಾಗುತ್ತೆ. ಜೊತೆಗೆ ಅದರ ಒಂದು ಸ್ಟಾರ್ಚ್ ಏನಿದೆ, ಸ್ಟಾರ್ಚು ಸಕ್ಕರೆಯಾಗಿ ಕನ್ವರ್ಟ್ ಆಗುವಂತಹ ಪರಿಣಾಮಗಳು ಹೆಚ್ಚಿರುತ್ತೆ. ಆ ಕಾರಣದಿಂದ ಸ್ಟಾರ್ಚ್ ಅಂತ ಹೇಳಿದ್ರೆ ಪಿಷ್ಟ, ಇಷ್ಟ ಅಲ್ಲ, ಪಿಷ್ಟ. ಅದ್ರಲ್ಲಿರುವಂತಹ ಪಿಷ್ಟ ಸಕ್ಕರೆಯಾಗಿ ಪರಿವರ್ತನೆ ಆಗುತ್ತೆ, ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಆರೋಗ್ಯಕ್ಕೆ ಹಾನಿಕಾರಕ. ಆದ್ರಿಂದ ನಾವು ಈರುಳ್ಳಿ ಆಗಿರಬಹುದು, ಬೆಳ್ಳುಳ್ಳಿ ಆಗಿರಬಹುದು, ಆಲೂಗಡ್ಡೆ ಆಗಿರಬಹುದು, ಇದನ್ನ ನಾವು ಫ್ರಿಡ್ಜ್ ನಲ್ಲಿ ಇಡ್ಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಈ ಈರುಳ್ಳಿ ಮತ್ತೆ ಆಲೂಗಡ್ಡೆನ ಒಟ್ಟಿಗೆ ಸಹ ಇಡೋದಿಲ್ಲ. ಯಾಕಂದ್ರೆ ಅದರಲ್ಲಿ ಅತಿ ಹೆಚ್ಚು ತೇವಾಂಶ ಇರೋದ್ರಿಂದ ಒಟ್ಟಿಗೆ ಇಟ್ಟಾಗ ಒಂದು ಮೊಳಕೆ ಹೊಡೆದ್ರೆ, ಒಂದು ಜರ್ಮಿನೇಟ್ ಆದ್ರೆ ಮತ್ತೊಂದು ಬೇಗ ಹಾಳಾಗುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅದರಲ್ಲೂ ಈರುಳ್ಳಿಯಲ್ಲಿ ಎಥಲೀನ್ ಗ್ಯಾಸ್ ಅನ್ನುವಂತಹ ಒಂದು ಅನಿಲ ಉತ್ಪತ್ತಿ ಆಗುತ್ತೆ. ಅದು ಈ ಆಲೂಗಡ್ಡೆಯನ್ನ ಬೇಗ ಹಣ್ಣಾಗೋ ಹಾಗೆ ಮಾಡುತ್ತೆ. ಅದರಲ್ಲಿ ಈ ಮೊಳಕೆ ಹೊಡಿಲಿಕ್ಕೆ ಶುರುವಾಗುತ್ತೆ. ಆ ಕಾರಣದಿಂದ ಇವೆರಡನ್ನ ನಾವು ಒಟ್ಟಿಗೆ ಇಡೋದಿಲ್ಲ. ತಿಳಿತೆ? ಸೊ ಮೇಡಮ್, ಈ ಆಲೂಗಡ್ಡೆಯಲ್ಲಿ ಯಾವ ರೀತಿಯಾಗಿ ಆ ಕಣ್ಣುಗಳನ್ನ ನಾವು ಕಾಣಬಹುದು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿದ್ರೆ, ನಾನ್ ನಿಮ್ಗೆ ಈಗ ಪಿಕ್ಚರ್ ಮೂಲಕ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ ಈಗ?
ಕಾಣಿಸ್ತಾ ಇದ್ಯಾ? ಈ ರೀತಿಯಾಗಿ ಸಾಮಾನ್ಯವಾಗಿ ನೋಡಿರ್ತೀವಿ ನಾವು ಮನೆಗಳಲ್ಲೂ ಈ ರೀತಿಯಾಗಿ ಆಗೋದ್ನ, ಮೊಗ್ಗುವಿಕೆ ಆಗೋದ್ನ ಅದನ್ನ ಮುರಿದು ನಾವು ಅದನ್ನ ಅಡ್ಗೆಗೆ ಬಳಸ್ತೀವಿ ಅಂತ ನೀವ್ ಹೇಳ್ಬಹುದು. ಅಡ್ಗೆ ಮಾಡೋರಾಗಿದ್ರೆ. ತಿನ್ನೋರಾಗಿದ್ರೆ ಇದು ಆಲೂಗಡ್ಡೆನಾ ಮೇಡಮ್ ನಮ್ಗ್ ಗೊತ್ತಿರ್ಲಿಲ್ಲ ಅಂತ ಹೇಳೋರು ಉಂಟು. ಸಾಮಾನ್ಯವಾಗಿ ಇದು ಆಲೂಗಡ್ಡೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಏನಾಗುತ್ತೆ, ಈ ಆಲೂಗಡ್ಡೆ ಮೊಳಕೆ ಹೊಡೆದಾಗ ಈ ರೀತಿಯಾದಂತಹ ಕಣ್ಣುಗಳೇನಿರುತ್ತಲ್ಲ, ಕಣ್ಣಿನ ಭಾಗ ಅದರಿಂದ ಈ ರೀತಿಯಾದ ಮೊಳಕೆ ಹೊಡಿಲಿಕ್ಕೆ, ಜರ್ಮಿನೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ಶುಂಠಿ ಸಹ ನೀವ್ ನೀರ್ನಲ್ಲಿಟ್ಟಾಗ ನೋಡಿ ಉದ್ದವಾಗಿ ಹಿಂಗ್ ಮೊಳಕೆ ಹೊಡಿಬಹುದು. ಇದೇ ಶುಂಠಿಯನ್ನ ನೀವು ಗಿಡದಲ್ಲಿ ಬೆಳೆದಾಗ ಈ ರೀತಿ ಆಗ್ತಾ ಹೋಗುತ್ತೆ. ಅರಿಶಿಣದ ಎಲೆಗಳು ನಿಮ್ಗೆ ಸಿಗುತ್ತಾ ಹೋಗುತ್ತೆ. ಈ ತರನಾಗಿ ನೀವು ಬೆಳಿಬಹುದು. ಗಮನಿಸಬಹುದು ಇದನ್ನೆಲ್ಲ ನೀವು. ನೋಡಿ ನಾನ್ ನಿಮ್ಗೆ ಸಮಯ ಕೊಡ್ತೀನಿ, 10 ಸೆಕೆಂಡಿನ ಸಮಯ ಕೊಡ್ತೀನಿ, ದಯವಿಟ್ಟು ನೋಡಿ. ಡನ್ ಆಯ್ತಾ? ಸೊ ಇದ್ರಲ್ಲೂ ಕೂಡ ನೀವು ನೋಡ್ತಾ ಹೋಗಬಹುದು. ಹಾಗೇನೆ ಈ ಬ್ರಯೋಫಿಲಮ್ ಅಂದ್ರೆ ಮೊಳಕೆಯೊಡೆಯುವ ಎಲೆಯ ಗಿಡ. ಸಸ್ಯದಲ್ಲಿ ಎಲೆಯ ಬದಿಯ ಉದ್ದಕ್ಕೂ ಎಲೆ ಮೊಗ್ಗುಗಳಿರುತ್ತೆ. ಒದ್ದೆ ಮಣ್ಣಿನ ಮೇಲೂ ಈ ಎಲೆ ಬಿದ್ದಾಗ ಪ್ರತಿಯೊಂದು ಮೊಗ್ಗು ಹೊಸ ಸಸ್ಯವನ್ನ ಉಂಟು ಮಾಡಬಹುದು. ಈ ಬ್ರಯೋಫಿಲಮ್ ಎಲೆಯನ್ನ ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲೇ ತೋರಿಸಿದ್ದೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿರುತ್ತೆ. ಇದನ್ನ ನಾವು ಬ್ರಯೋಫಿಲಮ್ ಎಲೆಗಳು ಅಂತ ಕರಿತೀವಿ, ಬಟ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಇರುತ್ತೆ. ಕೆಲವು ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನ ಉತ್ಪತ್ತಿ ಮಾಡಬಹುದು. ಇದಕ್ಕೆ ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ ಮತ್ತು ಡೇರೆ ಹೂ ಉದಾಹರಣೆಯಾಗಿದೆ. ಕ್ಯಾಕ್ಟಸ್ ನಂತಹ ಗಿಡಗಳ ಭಾಗಗಳು ಮೂಲ ಸಸ್ಯದಿಂದ ಬೇರ್ಪಟ್ಟಾಗ ಹೊಸ ಸಸ್ಯಗಳನ್ನ ಉತ್ಪತ್ತಿ ಮಾಡುತ್ತೆ. ಬೇರ್ಪಟ್ಟ ಪ್ರತಿಯೊಂದು ಭಾಗವು ಹೊಸ ಗಿಡವಾಗಿ ಬೆಳೆಯಬಲ್ಲದು. ಇವೆಲ್ಲ ಕಾಯಜ ಸಂತಾನೋತ್ಪತ್ತಿಗೆ ಇರುವಂತಹ ಉದಾಹರಣೆಯ ಗಿಡಗಳು. ಅದರಿಂದ ಉಂಟಾದಂತಹ ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೆಯುತ್ತೆ. ಬೀಜಗಳ ಹುಟ್ಟಿದ ಗಿಡಗಳಿಗಿಂತ ಬೇಗನೆ ಹೂ ಮತ್ತು ಹಣ್ಣುಗಳನ್ನ ಇದು ಬಿಡುತ್ತೆ. ಈ ವಿಧಾನದಲ್ಲಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣ ಹೊಸ ಸಸ್ಯಗಳು ಪೋಷಕ ಸಸ್ಯದ ತದ್ರೂಪವಾಗೇ ಇರುತ್ತದೆ. ಸೊ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಸಸ್ಯಗಳು ಎರಡು ಪೋಷಕ ಸಸ್ಯಗಳ ಲಕ್ಷಣಗಳನ್ನ ಹೊಂದಿದ್ರೆ ಇದು ಸಿಂಗಲ್ ಪೇರೆಂಟ್ ಅಲ್ವಾ? ಈ ಅಧ್ಯಾಯದಲ್ಲಿ ನಾವೇನಾಗುತ್ತೆ, ಆ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಹುಟ್ಟಿರುವಂತಹ ಗಿಡ ಬರೀ ಒಂದು ಪೇರೆಂಟ್ ನ ಒಂದು ಗುಣಗಳನ್ನ ನಾವು ಇಲ್ಲಿ ಕಾಣಬಹುದು. ಅದೇ ರೀತಿ ಮೊಗ್ಗುವಿಕೆ ಅಂದ್ರೆ ಬಡ್ಡಿಂಗ್. ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಮಾತ್ರ ಈಸ್ಟ್ನಂತಹ ಸೂಕ್ಷ್ಮ ಗಾತ್ರದ ಜೀವಿಗಳನ್ನ ನೋಡಲು ಸಾಧ್ಯ ಅನ್ನೋದ ನಮ್ಗೆ ಈಗಾಗ್ಲೇ ಗೊತ್ತು. ಬರೀ ಕಣ್ಣಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಕಷ್ಟು ಪೋಷಕಾಂಶಗಳನ್ನ ಒದಗಿಸಿದ್ರೆ ಇವುಗಳನ್ನ ಕೆಲವೇ ಗಂಟೆಗಳಲ್ಲಿ ವಿಭಜನೆಗೊಂಡು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈಸ್ಟ್ ಒಂದು ಏಕಕೋಶಿ ಜೀವಿ ಅಂದ್ರೆ ಸಿಂಗಲ್ ಸೆಲ್ಯುಲಾರ್ ಆರ್ಗಾನಿಸಮ್ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಅದು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅಂತ ನೋಡೋದಾದ್ರೆ, ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣಿಸ್ತಾ ಇದ್ಯಾ? ಇದು ಒಂದು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ, ಈಸ್ಟ್ ಅಂಡರ್ ಮೈಕ್ರೋಸ್ಕೋಪ್, ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣಸಿಗುವಂತಹ ಈಸ್ಟ್ ಈ ರೀತಿಯಾಗಿ ಇರುತ್ತೆ. ಈಸ್ಟ್ ನಾವ್ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಮಕ್ಕಳೇ? ವೆರಿ ಗುಡ್. ಬೇಕರಿ ಪ್ರಾಡಕ್ಟ್ಸ್ ಗಳಲ್ಲಿ, ಬ್ರೆಡ್ ನ ಉಬ್ಬುವಿಕೆಗಳಲ್ಲಿ, ಇಂತಹ ಜಾಗಗಳಲ್ಲಿ ನಾವು ಈಸ್ಟ್ ಅನ್ನ ಬಳಸ್ತೀವಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬೇಕರಿಯಿಂದ ಅಥವಾ ಔಷಧ ಅಂಗಡಿಯಿಂದ ಈಸ್ಟ್ ನ ಬಿಲ್ಲೆ ಅಥವಾ ಈಸ್ಟ್ ಪುಡಿಯನ್ನ ಖರೀದಿಸಿ. ಒಂದು ಚಿಟಿಕೆ ಈಸ್ಟ್ ಪುಡಿಯನ್ನ ನೀರಿರುವ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ, 1 ಚಮಚ ಸಕ್ಕರೆಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕಲಕಿ. ಸಕ್ಕರೆಯನ್ನ ಕರಗಿಸಿ ಈ ಪಾತ್ರೆಯನ್ನ ಕೋಣೆಯಲ್ಲಿ ಬೆಚ್ಚಗಿನ ಭಾಗದಲ್ಲಿ ಇಡಿ.
ಒಂದೇ ಗಂಟೆಯ ನಂತರ ಒಂದು ಗಾಜಿನ ಪಟ್ಟಿಯ ಮೇಲೆ ಈ ಪಾತ್ರೆಯ ನೀರಿನ ಒಂದು ಹನಿಯನ್ನ ಹಾಕಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗಮನಿಸಿ ಏನನ್ನ ಗಮನಿಸಬಹುದು? ಹೊಸ ಈಸ್ಟ್ ಕೋಶಗಳು ಉಂಟಾಗುವುದು ನಿಮ್ಗೆ ಕಾಣಿಸಬಹುದು. ಸೊ ಆದ್ರಿಂದ ಈಸ್ಟ್ ಕೋಶ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸ್ತಾರೆ. ಬೆಳಿತಿರುವಂತಹ ಮೊಗ್ಗಿರುತ್ತೆ, ಹೊಸ ಮೊಗ್ಗು ಉತ್ಪಾದನೆ ಆಗುತ್ತೆ, ಮೊಗ್ಗುಗಳ ಸರಪಳಿ ಆಗುತ್ತೆ, ಮತ್ತದು ಬೇರ್ಪಡ್ತಾ ಹೋಗುತ್ತೆ. ಈಸ್ಟ್ನ ಕೋಶ ಇದೆಲ್ಲ ಏಕಕೋಶೀಯ ಜೀವಿಗಳು. ಕೋಶ ಕೇಂದ್ರ ಈ ರೀತಿಯಾಗಿರುತ್ತೆ. ಅದಾದ ನಂತರ ಏನಾಗುತ್ತೆ, ಇದ್ರಲ್ಲೇ ಇದು ಬೇರ್ಪಡಿತಾ ಹೋಗುತ್ತೆ, ಎರಡು ಭಾಗ ಆಗ್ಲಿಕ್ಕೆ ಇಷ್ಟಪಡುತ್ತೆ. ಕೊನೆಯದಾಗಿ ಇಲ್ಲೊಂದು ಎರಡು ಭಾಗ ಆಗುತ್ತೆ. ಅದಾದ ನಂತರ ಈ ರೀತಿಯಾಗಿ ಮೊಗ್ಗುಗಳ ಸರಪಳಿಯನ್ನ ನೀವು ಕಾಣ್ತಾ ಹೋಗಬಹುದು. ಇದು ಮೊಗ್ಗುವಿಕೆ ಮೂಲಕ ಈಸ್ಟ್ ನಲ್ಲಿ ಸಂತಾನೋತ್ಪತ್ತಿ ಆಗುವಂಥದ್ದು. ಈಸ್ಟ್ ಕೋಶದ ಮೇಲ್ಮೈಯಿಂದ ಹೊರಚಾಚುವ ಸಣ್ಣ ಗಂಟಿನ ಆಕಾರದ ಬೆಳವಣಿಗೆಗೆ ಮೊಗ್ಗು ಅಥವಾ ಬಡ್ ಅಂತ ಕರೀತಾರೆ. ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಡುತ್ತದೆ ಮತ್ತೆ ಹೊಸ ಈಸ್ಟ್ ಕೋಶವಾಗಿ ಬೆಳೆಯುತ್ತೆ. ಹೊಸ ಈಸ್ಟ್ ಬೆಳೆದು ಪ್ರೌಢಾವಸ್ಥೆಯನ್ನ ತಲುಪಿ ಹೆಚ್ಚಿನ ಈಸ್ಟ್ ಕೋಶವನ್ನ ಉತ್ಪತ್ತಿ ಮಾಡುತ್ತೆ. ಕೆಲವೊಮ್ಮೆ ಒಂದರ ಮೇಲೊಂದು ಮೊಗ್ಗು ಮೂಡಿ ಮೊಗ್ಗುಗಳ ಸರಪಳಿಯನ್ನ ಉಂಟು ಮಾಡುತ್ತೆ. ಈ ಪ್ರಕ್ರಿಯೆ ಮುಂದುವರಿದರೆ ಸ್ವಲ್ಪ ಸಮಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಈಸ್ಟ್ ಕೋಶಗಳು ಉತ್ಪತ್ತಿ ಆಗುತ್ತೆ. ಈ ವೈನ್ ಅನ್ನ ತಯಾರಿಸಬೇಕಾದ್ರೆ ಅಥವಾ ಬೇಕರಿಯ ಒಂದು ಬ್ರೆಡ್ ನಲ್ಲಿ ಆ ಉಬ್ಬುವಿಕೆ ಬರ್ಬೇಕಾದ್ರೆ ಈಸ್ಟ್ ಅನ್ನ ಹೇರಳವಾಗಿ ಬಳಸ್ತಾರೆ. ಓಕೆ, ಸೊ ಇದು ಈಸ್ಟ್ ನ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ಮೇಡಮ್, ನಿಜವಾಗ್ಲೂ ಈಸ್ಟ್ ಅನ್ನೋದು ಮೈಕ್ರೋಸ್ಕೋಪ್ ಕೆಳಗಡೆ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಯಾವ ರೀತಿ ಕಾಣುತ್ತೆ ನೋಡುವಂತಹ ಕುತೂಹಲ ಇದೆ ನಮ್ಗೆ ಅನ್ನೋದಾದ್ರೆ ನೋಡಿ ಈ ರೀತಿಯಾಗಿ ಕಾಣಬಹುದು. ಸೊ ಇದನ್ನ ಸೂಕ್ಷ್ಮ ದರ್ಶಕದಲ್ಲಿ ಗುಂಡಾಕಾರದಲ್ಲಿ ಇರುವಂತಹದ್ನ ಈಸ್ಟ್ ಅಂತ ಕರೀತಾರೆ. ಉದ್ದುದ್ದ ಚಿಕ್ಕ ಚಿಕ್ಕ ಸ್ಪಾಟ್ ಗಳನ್ನ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ನೋಡುದ್ರಾ, ಇದೆಲ್ಲ ಈಸ್ಟ್ ಆಗುತ್ತೆ. ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸುತ್ತೆ ಈ ಈಸ್ಟ್ಗಳು. ಈಗ ನೆಕ್ಸ್ಟ್ ಬಂದು ತುಂಡಾಗುವಿಕೆಯ ಕಡೆಗೆ ಗಮನ ಹರಿಸೋಣ. ಈಗ ನಾವು ಮೊಗ್ಗುವಿಕೆ ಕಡೆಗೆ ನೋಡಿದ್ವಿ, ಈಗ ತುಂಡಾಗುವಿಕೆ ಕಡೆಗೆ ಗಮನ ಹರಿಸೋಣ. ಏನು ತುಂಡಾಗುವಿಕೆ ಅಂತ ಹೇಳಿದ್ರೆ, ನಿಂತಿರುವ ನೀರಿನಲ್ಲಿ ಅಥವಾ ಕೊಳದಲ್ಲಿ ಅಂಟಾದ ಹಸಿರು ತೇಪೆಯನ್ನ ನೋಡಿದೀರಾ? ಏನಂತೀವಿ ನಾವ್ ಅದಕ್ಕೆ? ಪ್ಯಾಚ್ ಹಿಡಿದ್ಬಿಟ್ಟಿದ್ಯಪ್ಪ, ನೆಲ ಜಾರುತ್ತೆ ಅಂತ ಹೇಳ್ತೀವಿ ಅಲ್ವಾ? ಆ ಪ್ಯಾಚ್ ಹಿಡ್ದಿರೋದ್ನ ಕನ್ನಡದಲ್ಲಿ ಏನಂತೀವಿ? ಪಾಚಿ ಕಟ್ಬಿಟ್ಟಿದೆ ಅಂತ ಹೇಳ್ತೀವಿ ಅಲ್ವಾ? ಇದನ್ನ ನಾವು ಶೈವಲಗಳು ಅಥವಾ ಆಲ್ಗೆ ಅಂತ ಕರಿತೀವಿ. ಶೈವಲಗಳು ಅಥವಾ ಆಲ್ಗೆ ಅಂತ ಕರಿತೀವಿ. ಪೋಷಕಗಳು ಮತ್ತು ನೀರು ದೊರಕಿದಾಗ ಇವು ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆಯ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತೆ. ಈ ತುಂಡಾಗುವಿಕೆಯ ಪ್ರಕ್ರಿಯೆನ ಇಂಗ್ಲಿಷ್ ನಲ್ಲಿ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗ್ಬೇಡಿ, ಫರ್ಮೆಂಟೇಶನ್ ಬೇರೆ, ಫ್ರಾಗ್ಮೆಂಟೇಶನ್ ಅನ್ನೋದು ಬೇರೆ. ಫ್ರಾಗ್ಮೆಂಟೇಶನ್ ಅಂತ ಹೇಳಿದ್ರೆ ಏನು ಮ್ಯಾಮ್? ಫರ್ಮೆಂಟೇಶನ್ಗೂ ಫ್ರಾಗ್ಮೆಂಟೇಶನ್ಗೂ ಇರುವಂತಹ ವ್ಯತ್ಯಾಸ ಆದ್ರೂ ಏನು ಮೇಡಮ್ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಮೂಡಿರಬಹುದು. ಹೌದಾ ಇಲ್ವಾ? ಫರ್ಮೆಂಟೇಶನ್ ಅಂತ ಹೇಳಿದ್ರೆ
ಅದೊಂದು ಪ್ರೋಸೆಸ್ ಎಲ್ಲಿ ಸಕ್ಕರೆ ಆಸಿಡ್ ಅಥವಾ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಆದ್ರೆ ಫ್ರಾಗ್ಮೆಂಟೇಶನ್ ಅಂತ ಹೇಳಿದ್ರೆ ಅದು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ, ಎಲ್ಲಿ ಒಂದು ಜೀವಿ, ಸೂಕ್ಷ್ಮ ಜೀವಿ ಇನ್ನೊಂದು ಭಾಗವಾಗಿ, ಹೊಸ ಭಾಗವಾಗಿ ಬೆಳೆಯುವಂತಹದ್ದು. ಇದಕ್ಕಿರುವಂತಹ ಉತ್ತಮವಾದಂತಹ ಉದಾಹರಣೆ ಅಂದ್ರೆ ಸ್ಟಾರ್ ಫಿಶು, ಸ್ಪೈರೋಗೈರಿಯಾ ಇತ್ಯಾದಿ. ಫರ್ಮೆಂಟೇಶನ್ ಅನ್ನೋದು ಒಂದು ಜೀವಿಯ ಕೆಮಿಕಲ್ ಕಂಪೋಸಿಷನ್, ರಾಸಾಯನಿಕ ಸೂತ್ರವನ್ನ ಬದಲಾಯಿಸ್ತಾ ಬರಬಹುದು. ಆದ್ರೆ ಈ ಫ್ರಾಗ್ಮೆಂಟೇಶನ್ ಅಲ್ಲಿ, ಈ ತುಂಡಾಗುವಿಕೆಯಲ್ಲಿ ಹೊಸ ಜೀವಿಯ ಉತ್ಪಾದನೆನೇ ಆಗೋಗ್ತಾ ಇದೆ. ದೇರ್ ಇಸ್ ಬರ್ತ್ ಆಫ್ ಅನದರ್ ನ್ಯೂ ಲಿವಿಂಗ್ ಬೀಯಿಂಗ್. ಅರ್ಥ ಆಯ್ತಾ? ಆದ್ರಿಂದ ಈಗ ಸ್ಪೈರೋಗೈರಾ ಶೈವಲದಿಂದ ತುಂಡಾಗೋದನ್ನ ನಾವು ಹೇಗೆ ಎರಡು ಸಪ್ರೇಟ್ ತುಂಡಾಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಹೋಗಬಹುದು. ಆದ್ರಿಂದ ತುಂಡಾಗುವಿಕೆ ಬಗ್ಗೆ, ಮೊಗ್ಗುವಿಕೆಯ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನೀವು ತಿಳ್ಕೊಂತಾ ಹೋಗ್ತಾ ಇದ್ರಿ. ಈಗ ಮತ್ತೊಂದು ರೀತಿಯಾದಂತಹ ಬೇರ್ಪಡಿಕೆಯ ವಿಧಾನ ಅಂದ್ರೆ ಬೀಜಕ ಉತ್ಪತ್ತಿ. ಏನಿದು ಬೀಜಕ ಉತ್ಪತ್ತಿ? ಈಗ ಗಾಳಿಯಲ್ಲಿ ಇರುವ ಬೀಜಕ ಅಂದ್ರೆ ಸ್ಪಾರ್ಸ್ ಅಂತ ಕರಿತೀವಿ. ಗಾಳಿಯಲ್ಲಿ ಇರುವಂತಹ ಬೀಜಕಗಳ ಮೂಲಕ ಒಂದು ಬ್ರೆಡ್ಡಿನ ಚೂರಿನ ಮೇಲೆ ಶಿಲೀಂಧ್ರವು ಬೆಳೆಯುತ್ತೆ ಅನ್ನೋದು ಗೊತ್ತಾಗಿದೆ. ಬ್ರೆಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಕಪ್ಪು ಬಣ್ಣದ ಬೂಸ್ಟ್ ಬಂದ್ಬಿಟ್ಟಿದೆ ಅಂತ ಕರಿತೀವಿ ಅಲ್ವಾ? ಸೊ ಇದನ್ನ ನೀವು 1ನೇ ಅಧ್ಯಾಯದಲ್ಲೂ ಕೂಡ ಕಲ್ತಿದ್ರ. ಹಾಗೇನೆ ಬ್ರೆಡ್ಡಿನ ಮೇಲೆ ಹತ್ತಿಯ ಬಲೆಯಂತಹ ರಚನೆಯಲ್ಲಿ ಬೀಜಕಗಳು ಅಂದ್ರೆ ಸ್ಪೋರ್ಸ್ ಗಳನ್ನ ಗಮನಿಸಬಹುದು. ಬಿಡುಗಡೆಗೊಂಡ ನಂತರ ಈ ಬೀಜಕಗಳನ್ನ ಗಾಳಿಯಲ್ಲಿ ತೇಲುತ್ತಿರುತ್ತವೆ. ಹಗುರವಾಗಿ ಇರುವ ಕಾರಣ ಅವುಗಳ ಬಹಳ ದೂರ ಕ್ರಮಿಸಬಲ್ಲವು. ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಿಗಳು. ಸೊ ದೇ ಆರ್ ದ ಬಾಡಿ ಆಫ್ ಸೆಕ್ಷುಯಲ್ ರೀಪ್ರೊಡಕ್ಷನ್. ಹೆಚ್ಚು ಉಷ್ಣ ಮತ್ತು ಕಡಿಮೆ ಆರ್ದ್ರತೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ. ನೋಟ್ ಮಾಡ್ಕೊಳ್ಳಿ ಅದ್ರ ಮೇಲೆ, ಆರ್ದ್ರತೆ ಅಂತ ಬರ್ದು ಹ್ಯುಮಿಡಿಟಿ ಅಂತ ಬರೀರಿ. ಸೊ ಆದ್ರಿಂದ ಕಡಿಮೆ ಆರ್ದ್ರತೆಯಂತಹ ಅನಾನುಕೂಲ ಪರಿಸ್ಥಿತಿಯಲ್ಲಿ ಎದುರಿಸುವ ಸವಾಲಾಗಿ ಪ್ರತಿ ಬೀಜಕಗಳು ಗಟ್ಟಿಯಾದಂತಹ ರಕ್ಷಣಾ ಕವಚ ಅಥವಾ ಪದರವನ್ನ ಹೊಂದಿರುತ್ತೆ. ಹೀಗಾಗಿ ಅವು ಬಹಳ ಸಮಯದವರೆಗೆ ಬದುಕಬಲ್ಲವು. ಅನುಕೂಲಕರವಾದಂತಹ ಪರಿಸ್ಥಿತಿ ದೊರಕಿದಾಗ ಬೀಜಕಗಳು ಕೂಡ ಮೊಳಕೆಯೊಡೆಯುತ್ತೆ, ಹೊಸ ಜೀವಿಯಾಗಿ ಬೆಳೆಯುತ್ತೆ. ಹಾವಾಸೆ ಮತ್ತು ಜರಿಗಿಡಗಳಂತಹ ಸಸ್ಯಗಳು ಕೂಡ ಬೀಜಕಗಳಿಂದ ಸಂತಾನೋತ್ಪತ್ತಿಯನ್ನ ಮಾಡಿತ್ತು. ಈ ಮಾಸ್ ಅಂಡ್ ಫರ್ನ್ ಅಂತ ಕರಿತೀವಿ ನಾವಂತಹ ಗಿಡಗಳಿಗೆ. ಇದ್ರ ಬಗ್ಗೆ ಎಲ್ಲ ಮತ್ತಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಮುಂದಿನ ತರಗತಿಯಲ್ಲಿ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಶಿಕ್ಷಕರನ್ನ ಆಹ್ವಾನಿಸ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.